95% ಲೋನ್ ಮಾಡಿಬಿಡ್ತೀವಿ ಸರ್. ಇದು 1,90,000 ಸರ್ ನೆಗೆಷಿಯಬಲ್. ಬಂದ್ಬಿಟ್ಟು 3,50,000 ಸರ್, ಸ್ಲೈಟ್ಲಿ ನೆಗೆಷಿಯಬಲ್. ಇದು 3,50,000 ಸರ್ ನೆಗೆಷಿಯಬಲ್. ನಮ್ಮ ಹತ್ರ ಕ್ರೀಟಾದಲ್ಲಿ ಡೀಸೆಲ್ ಬೇಕಂದ್ರೂ ಇದು ಅವೈಲೇಬಲ್ ಇದೆ ಸರ್. 4,75,000 ಸರ್ ನೆಗೆಷಿಯಬಲ್. ಸೊ ನಾವಿವಾಗ HSR ಲೇಔಟಲ್ಲಿರೋ ಸುಪ್ರೀಂ ಕಾರ್ ವರ್ಲ್ಡ್ ಹತ್ರ ಬಂದಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಕಡಿಮೆ ಬಜೆಟಿಂದ ಹೈ ಬಜೆಟ್ ತನಕ ವೆಹಿಕಲ್ ಸಿಗುತ್ತೆ. ಸೊ ಇವ್ರ ಜೊತೆ ನಮ್ಮ ಜೊತೆ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ಶೋರೂಮ್ ಎಷ್ಟು ವರ್ಷದಿಂದ ಇದೆ ಸರ್? ಸರ್ ಇದು 1.5 year ಆಯ್ತು ಸರ್ ಓಪನ್ ಮಾಡಿ. ನಮ್ಮದು ಇನ್ನೊಂದು HSR ಇದು JP ನಗರದಲ್ಲಿ SLV ಕಾರ್ ವರ್ಲ್ಡ್ ಇಂದ ಶೋರೂಮ್ ಇತ್ತು. ಓಕೆ. ಅಲ್ಲಿ ಕ್ಲೋಸ್ ಆಗಿ ಇಲ್ಲಿ ಓಪನ್ ಆಗಿದೆ. ಓಕೆ ನೋಡಿ ಇವಾಗ ಜಯನಗರದಿಂದ ಲೈಕ್ JP ನಗರದಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಹೌದು. ಓಕೆ ನೋಡಿ ಲೈಕ್ ಆಲ್ಮೋಸ್ಟ್ ಲೈಕ್ 1.5 year ಇದ್ದಾರೆ ಸರ್. ಆಮೇಲೆ ಲೈಕ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ವೆಹಿಕಲ್ಸ್? ಸರ್ ನಮ್ಮ ಹತ್ರ 2.5 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಸರ್. ಸರ್ 2.5 ಲಕ್ಷದಿಂದ ಲೈಕ್ ಹೈಯೆಸ್ಟ್ ಅಂದ್ರೆ ಸರ್? ಹೈಯೆಸ್ಟ್ ಇದೆ ಸರ್, 30 lakhs ಇದೆ, 40 lakhs ಇದೆ. ಲೈಕ್ ಯಾವ ಥರ ವೆಹಿಕಲ್ಸ್ ಬೇಕಾದ್ರೆ ಅರೇಂಜ್ ಮಾಡಿಸ್ಕೊಡ್ತೀವಿ? ಹೌದು, ಯಾವ ಥರ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಆಮೇಲೆ ಲೈಕ್ ಇವಾಗ ಸುಪ್ರೀಂ ಕಾರ್ ವರ್ಲ್ಡ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿದೆ ಸರ್? ಸರ್ ಇದು HSR ಲೇಔಟ್ ಮಂಗುಂಪಲ್ಯ 7th sector. ಇದು ಸಲರ್ಪುರಿ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲಿ ಇದೆ. ಓಕೆ ನೋಡಿ ಆಪೋಸಿಟ್ ಇದೆ ನಿಮಗೆ ಎಕ್ಸಾಕ್ಟ್ ಆಗಿ. ಸೊ ಸರ್ ಆಮೇಲೆ ಲೈಕ್ ಲೋನ್ ಫೆಸಿಲಿಟೀಸ್ ಸರ್, ಕೆಲವರು ಲೋನ್ಗಳೇ ನೋಡ್ತಿರ್ತಾರೆ ನಮ್ಮ ವ್ಯೂವರ್ಸ್. ಸೊ ಅಂತ ಲೋನ್ ಫೆಸಿಲಿಟೀಸ್ ಏನಾದರೂ ಇದೆಯಾ? ಲೋನ್ ಇದೆ ಸರ್. ಲೋನ್ HDFC ಬ್ಯಾಂಕ್ ಲೋನ್ ಇದೆ. ನಮ್ಮ ಹತ್ರ ಇನ್ನೊಂದು 5 ಬ್ಯಾಂಕ್ಸ್ ಟೈಅಪ್ ಆಗಿದೆ, ಮಾಡ್ಕೊಡ್ತೀವಿ ಸರ್. ಸರ್ ಬೇರೆ ಬೆಂಗಳೂರು ಕಸ್ಟಮರ್ಸ್ಗೆ ಏನಾದರೂ ಅವೈಲಬಿಲಿಟಿ ಇದೆ? ಲೈಕ್ ಥ್ರೂಔಟ್ ಕರ್ನಾಟಕ ಏನಾದರೂ ಅವೈಲಬಿಲಿಟಿ ಇದೆ ಸರ್? ಥ್ರೂಔಟ್ ಕರ್ನಾಟಕ ಅವೈಲಬಲ್ ಇದೆ ಸರ್. ಓಕೆ ನೋಡಿ ಥ್ರೂಔಟ್ ಕರ್ನಾಟಕ ಕೂಡ ಅವೈಲಬಲ್ ಇದೆ ಲೋನ್ಸು. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ನೋಡೋಣ ಸರ್ ಬನ್ನಿ. ಓಕೆ ಸರ್. ನಮ್ಮ ಮುಂದೆ ರೆಡ್ ಕಲರ್ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಈ ಹೋಂಡಾ ಬ್ರಿಯೋ ಡೀಟೇಲ್ಸ್ ಇಸಿ ಸರ್. ಸರ್ 2013 ಮಾಡಲ್ ಸರ್, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ SMT ಇದು ವೇರಿಯಂಟ್. ಇದು ಕಿಲೋಮೀಟರ್ 68,000 ನೋಡಿದೆ ಸರ್. ಓಕೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,50,000 ಸರ್, ಸ್ಲೈಟ್ಲಿ ನೆಗೆಷಿಯಬಲ್ ಇದು. ಓಕೆ ನೋಡಿ 3,50,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಇಂಟೀರಿಯರ್ಸ್ ಎಲ್ಲ ನಿಮಗೆ 4 ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂಗ್ ಬರುತ್ತೆ, ಅದು ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಶೋರೂಮ್ನಿಂದ. ಓಕೆ. ಸೊ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಬಾಡಿ ಲೈನಲ್ಲಿ ಕೂಡ ಎಲ್ಲ ಸ್ಕ್ರಾಚಸ್ ಎಲ್ಲ ಏನಿಲ್ಲ ಬಾಡಿಲಿ. ಸೊ ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಇದು ಕೂಡ 4 AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ನಿಮಗೆ. ಸೊ ಇನ್ಸೂರೆನ್ಸ್ ಎಲ್ಲ ಅವೈಲಬಿಲಿಟಿ ಇದೆಯಲ್ಲ ಸರ್? ಇನ್ಸೂರೆನ್ಸ್ ಅವೈಲಬಲ್ ಇದೆ ಸರ್. ಓಕೆ ನೋಡಿ ಇನ್ಸೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಸಿಂಗಲ್ ಪಟ್ಟಿ ಇದೆ. ಸಿಂಗಲ್ ಓನರ್ ಬೇಕಲ್ಲ ಸರ್? ಹೌದು ಸರ್, ಸಿಂಗಲ್ ಓನರ್. ಸರ್ ಇದು ಮೈಲೇಜ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಸರ್? ಮೈಲೇಜ್ ಒಂದು 18 ಬರುತ್ತೆ ಸರ್. ಓಕೆ. ಸಿಟಿ ಅಂದ್ರೆ ಒಂದು 18 ಬರುತ್ತೆ. ಸಿಟಿ ಒಂದು 15, ಲಾಂಗ್ ಒಂದು 18 ಗಂಟೆ ಬರುತ್ತೆ. ಓಕೆ ನೋಡಿ ಪೆಟ್ರೋಲ್ ವೇರಿಯಂಟ್ ಬೇರೆ ನಿಮಗೆ ಗಾಡಿ. ಸೊ 3,50,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಆಗುತ್ತೆ. 3,50,000 ಹೇಳಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಬಂದರೆ ಆಲ್ ದ ಟೇಬಲ್ ಕೂತ್ಕೊಂಡ್ರೆ ಏನು ಕೂಡ ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಚವಲೆಟ್ ಬೀಟ್ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ 2014 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಓಕೆ. ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಸರ್. ಇದು ಫುಲ್ ಟಾಪ್ ಎಂಡ್. ಇದು ಅದನ್ನ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ ಆಮೇಲೆ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಓಕೆ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಶೋರೂಮಿಂದ. ಇದು ನೋಡಿ ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ನಿಮಗೆ. ಸೊ ಲೆದರ್ ಸೀಟ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ ನಿಮಗೆ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ ನಿಮಗೆ ಗಾಡೀಲಿ. ಡೀಸೆಲ್ ವೆಹಿಕಲ್ ಸರ್, ಒಳ್ಳೆ ಮೈಲೇಜಿಂಗು ಬರುತ್ತೆ ಇದು. ಸರ್ ಮೈಲೇಜ್ ಆದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೋದು ಸರ್? ಸರ್ ಮೈಲೇಜ್ ಅರೌಂಡ್ 20-22 ಬರುತ್ತೆ ಸರ್. ಓಕೆ ನೋಡಿ ಲೈಕ್ 20-22 ಬರುತ್ತೆ ನಿಮಗೆ ಮೈಲೇಜ್. ವೈಟ್ ಸ್ಪಾರ್ಕ್. ಸರ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ 3,50,000 ಸರ್, ನೆಗೋಷಿಯಬಲ್. 3,50,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ನೋಡಿ. ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ 3,50,000 ಹೇಳಿ. ಓಕೆ ಸರ್. ಸರ್ ನಮ್ಮ ಮುಂದೆ ಒಂದು ಹುಂಡೈ ಇಯಾನ್ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ 2018 ಮಾಡಲ್ ಸರ್. ಇದು ಈ ಎರಾ ಪ್ಲಸ್. ಇದು ಓಕೆ. ಕಿಲೋಮೀಟರ್ ಓನ್ಲಿ 19,000 ಮಾತ್ರ ಓಡಿದೆ ಸರ್. ಇದು ಓಕೆ. ಜಸ್ಟ್ 19,000 ಅಷ್ಟೇ? ಹೌದು, ಜಸ್ಟ್ 19,000 ಮಾತ್ರ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇನ್ನು ಇದು ಶೋರೂಮ್ ಟೈರ್ಸ್. ಈಗ ಸ್ಟೆಪ್ನಿ ಕೂಡ ಶೋರೂಮ್ ಟೈರ್ಸ್ ಅನ್ಯೂಸ್ ಸ್ಟೆಪ್ನಿ ಸರ್ ಇದು. ಓಕೆ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಬಾಡಿ ಲೈನಲ್ಲಿ ಕೂಡ ಎಲ್ಲೂ ಚೆನ್ನಾಗಿದೆ ನಿಮಗೆ. ಬಾಡಿ ಲೈನ್ ಕೂಡ ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ ನಿಮಗೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಇಂಟೀರಿಯರ್ಸ್ ಇದು 2 ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮ್ ಇದು ಎಕ್ಸ್ಟ್ರಾ ಹಾಕ್ಸಿರೋ ಸರ್, ಹ್ಯಾಂಡ್ ಸಿಸ್ಟಮ್. ಇದು ಸಿಸ್ಟಮ್ ಇದು 20,000 ಇದೆ. ಸೊ ಚೆನ್ನಾಗಿದೆ ನಿಮಗೆ ನೋಡ್ಬೋದು. ಲೈಕ್ ಕಾಂಪ್ಯಾಕ್ಟ್ ವೆಹಿಕಲ್ ನೋಡ್ತಾರೋ ನೋಡಿ. ಒಳ್ಳೆ ಕಂಡೀಷನಲ್ಲಿರೋ ವೆಹಿಕಲ್ ನಿಮಗೆ. ಸೊ ಇದಕ್ಕೂ ಕೂಡ 2 ಫ್ರಂಟ್ ಆ್ಯಂಡ್ ಪವರ್ ವಿಂಡೋಸು, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಇಂಟೀರಿಯರ್ಸ್ ಕೂಡ ನೋಡಿ, ಫ್ರಂಟೆಡ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಸೊ ಇದು ಕೂಡ ಇಂಟೀರಿಯರ್ಸ್ ವೆಲ್ ಮೇಂಟೈನ್ ಆಗಿದೆ. ವಿತ್ LCD ಸ್ಕ್ರೀನ್ ಬರುತ್ತೆ ನಿಮಗೆ.
ಸೊ ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ, ಲೆದರ್ ಸೀಟ್ಸ್ ಎಲ್ಲ ಶೋರೂಮ್ನಿಂದ ಸರ್ ಲೆದರ್ ಸೀಟ್ಸ್ ಇದು ಹ್ಯಾಂಡಲ್ ಸಿಸ್ಟಮ್ ಬೇರೆ ಇದು ಎಲ್ಲ ನಿಮ್ಗೆ ಯೂಟ್ಯೂಬ್ ಬಿಟ್ಟು ಎಲ್ಲ ವರ್ಕಿಂಗ್ ಆಗುತ್ತೆ. ಓಕೆ ನೋಡಿ ಎಲ್ಲ ವರ್ಕಿಂಗ್ ಆಗುತ್ತೆ ನಿಮಗೆ ಇದರಲ್ಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 3 ಲ್ಯಾಕ್, ಇದನ್ನು 3,50,000 ಸರ್ ನೆಗೋಷಿಯಬಲ್. ಓಕೆ ನೋಡಿ ಇದು ಕೂಡ 3,50,000 ಇರ್ತಾರೆ, ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ಈಗ ಮುಂದೆ ಒಂದು ಬ್ರೆಜಾ ಇದೆ. ಸೊ ಈ ಬ್ರೆಜಾ ಡೀಟೇಲ್ಸ್ ಸರ್? ಸರ್ ಬ್ರೆಜಾ ಇದು 2018 ಮಾಡಲ್ ಸರ್. ಇದು ಜೆಡ್ಡಿ ಕಿಲೋಮೀಟರ್ 60,000 ನೋಡಿದೆ ಸರ್. ಪ್ರೈಸ್ ಬಂದ್ಬಿಟ್ಟು ಇದು 9,25,000 ಸರ್ ನೆಗೋಷಿಯಬಲ್. ಓಕೆ 9,25,000 ಹೇಳ್ತೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಶೋರೂಮ್ ಲೆದರ್ ಸೀಟ್ಸ್ ಕವರ್ಸ್ ಇದೆ ಇದರಲ್ಲಿ. ಸೊ ನೋಡ್ಬೋದು ಚೆನ್ನಾಗಿದೆ, ಬ್ಯಾಕ್ ಸೈಡ್ ವೈಫರ್ ಕೂಡ ಬರುತ್ತೆ ನಿಮಗೆ ನೋಡ್ಬೋದು. ಒಳ್ಳೆ ಕಂಡೀಷನ್ ಇದೆ ನಿಮಗೆ. ಸರ್ ಇನ್ಸೂರೆನ್ಸ್ ಅಲ್ಲ ಸರ್ ಗಾಡಿದು? ಇನ್ಸೂರೆನ್ಸು ಇದಿಲ್ಲ ಸರ್, ಇದು ಕಟ್ಕೊಬೇಕು ಇನ್ಸೂರೆನ್ಸ್. ಓಕೆ ನೋಡ್ಬೋದು ಲೈಕ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಟೈರ್ಸ್ಗೆಲ್ಲ ಬ್ರ್ಯಾಂಡ್ ಟೈರ್ಸ್ ನ್ಯೂ ಟೈರ್ಸ್, ಆಲ್ಮೋಸ್ಟ್ ಲೈಕ್ ನಿಮಗೆ 95% ಟೈರ್ಸ್ ಇದೆ ನಿಮಗೆ. ಸೊ ನೋಡ್ಬೋದು ಚೆನ್ನಾಗಿದೆ ನಿಮಗೆ ಗಾಡಿ. ಸೊ ಒಳ್ಳೆ ಮೇಂಟೈನ್ ಆಗಿದೆ ನಿಮಗೆ. ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಇಂಟೀರಿಯರ್ಸ್ ಶೋರೂಮ್ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂಗು, 2 ಏರ್ ಬ್ಯಾಗ್ಸು, 4 ಪವರ್ ವಿಂಡೋಸು, AC, ಲೆದರ್ ಸೀಟ್ ಕವರ್ಸನ್ನು ಹಾಕಿದ್ದಾರೆ. ಓಕೆ ನೋಡಿ ವೆಂಟಿಲೇಟರ್ ಸೀಟ್ಸ್ ಇದೆ ನಿಮಗೆ, ಲೈಕ್ ಚೆನ್ನಾಗಿರುತ್ತೆ ನಿಮಗೆ ವೆಂಟಿಲೇಟರ್ ಸೀಟ್ಸು. ಲೈಕ್ ಟಾಪ್ ಆ್ಯಂಡ್ ವೇರಿಯಂಟ್ ನಿಮಗೆ ಗಾಡಿ. ಸೊ ಬಂದರೆ ಲೈಕ್ 9,25,000 ಹೇಳ್ತೀರಾ, ಸ್ಲೈಟಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ನೋಡಿ 9,25,000 ಹೇಳಿ ನಿಮಗೆ ಸ್ಲೈಟ್ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ಇಕೋ ಸ್ಪೋರ್ಟ್ ಡೀಟೇಲ್ಸ್ ಇದೆ ಸರ್? ಸರ್ ಇದು 2016 ಮಾಡಲ್ ಸರ್. ಇದು ಆಟೋಮೆಟಿಕ್ ಪೆಟ್ರೋಲ್. ಓಕೆ ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್ ಇದು ಆಟೋಮೆಟಿಕ್ ಎಲ್ಲೂ ಸಿಕ್ಕಿಲ್ಲ ನಿಮಗೆ. ಇಕೋ ಸ್ಪೋರ್ಟ್ ನೋಡ್ತಿರೋ ನೋಡಿ, ಆಟೋಮೆಟಿಕ್ ವೇರಿಯಂಟ್ ಇದೆ ನಿಮಗೆ ಇಲ್ಲಿ. ಇದು ಟೈಟಾನಿಯಂ ಸರ್, ಫುಲ್ ಟಾಪ್ ಎಂಡ್ ಇದು. ಓಕೆ ಟೈಟಾನಿಯಂ ವರ್ಷನ್ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ನಿಮಗೆ. ಸೊ ಇಂಟೀರಿಯರ್ಸ್ ಸರ್ ಇದಕ್ಕೆ? ಇಂಟೀರಿಯರ್ಸ್ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್, ಮ್ಯಾಗ್ವಿಲ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂಗು, ಇನ್ಬಿಲ್ ಸಿಸ್ಟಮು, ಮಿರರ್ ಆಟೋಮೆಟಿಕ್ ಕಂಟ್ರೋಲಿಂಗು, ಕ್ಲೋಸಿಂಗ್ ಅಂಡ್ ಓಪನ್ ಆಗುತ್ತೆ. ಓಕೆ ನೋಡ್ಬೋದು ಎಲ್ಲ ಅಡ್ಜಸ್ಟಬಲ್ಸ್ ನಿಮಗೆ ಇದೆ. ಡ್ರೈವರ್ ಹ್ಯಾಂಡಿ ಹಾಗೆ ಇದೆ ನಿಮಗೆ ಇದು. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ ನೋಡಿ 6 ಏರ್ ಬ್ಯಾಗ್ಸ್ ನಿಮಗೆ ಅಲ್ಲಿ ಆಲ್ಮೋಸ್ಟ್ ಲೈಕ್ ಸೇಫ್ಟಿ ಇದೆ ನಿಮಗೆ ವೆಹಿಕಲ್ಸ್. ಟೈಟಾನಿಯಂ ವೇರಿಯಂಟ್ ನಿಮಗೆ ನೋಡಬಹುದು. ಸೊ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ 49,000 ನೋಡಿದೆ ಸರ್. ಓಕೆ ನೋಡಿ ಜಸ್ಟ್ 49,000. ಲೈಕ್ ಇನ್ಶೂರೆನ್ಸ್ ಅಲ್ಲ ಸರ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 7,25,000 ಸರ್ ನೆಗೋಷಿಯಬಲ್. ಓಕೆ ನೋಡಿ 7,25,000 ಇಲ್ಲಿ ಸ್ಲೈಡಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್, ಮ್ಯಾಗ್ವಿಲ್ಸ್ ಎಲ್ಲ ಇದೆ ನಿಮಗೆ. ಬಂದರೆ ಬೆಸ್ಟಿಗೆ ತೊಗೊಂಡ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ಮುಂದೆ ಒಂದು ಕ್ರೆಟಾ ಇದೆ. ಸೊ ಈ ಕ್ರೆಟಾ ಡೀಟೇಲ್ಸ್ ಇದೆ ಸರ್? ಸರ್ ಕ್ರೆಟಾ 2016 ಮಾಡಲ್ ಸರ್. ಇದು ಪೆಟ್ರೋಲ್ 1.6 SX ಪ್ಲಸ್. ಇದು ಕಿಲೋಮೀಟರ್ 86,000 ನೋಡಿದೆ ಸರ್, ಸೆಕೆಂಡ್ ಓನರು. ಓಕೆ ಸೊ ನೋಡ್ಬೋದು 86,000 ಅಷ್ಟೇ ನಿಮಗೆ ಡ್ರೈವನ್ ಆಗಿದೆ ಸರ್. ಇನ್ಶೂರೆನ್ಸ್ ಅಲ್ಲ ಸರ್? ಇನ್ಶೂರೆನ್ಸು ರನ್ನಿಂಗ್ ಇದೆ ಸರ್. ಓಕೆ ನೋಡ್ಬೋದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. ಬಾಡಿ ಲೈನ್ ಕೂಡ ಚೆನ್ನಾಗಿದೆ ನಿಮಗೆ. ಸೊ ಇಂಟೀರಿಯರ್ಸ್ ಸರ್ ಇದಕ್ಕೆ? ಸರ್ ಇಂಟೀರಿಯರ್ಸ್ ಇದು SX ಟಾಪ್ ಎಂಡ್ ಸರ್. ಎಲ್ಲ ಫೀಚರ್ಸು ಇದೆ ಇದರಲ್ಲಿ. ಇನ್ಬಿಲ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲಿಂಗು, ಏರ್ ಬ್ಯಾಗ್ಸು ಎಲ್ಲ ಇದೆ ಇದರಲ್ಲಿ. ಮಿರರ್ ಆಟೋಮೆಟಿಕ್ ಕಂಟ್ರೋಲಿಂಗು, ಮ್ಯಾಗ್ವಿಲ್ಸು. ಓಕೆ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ಕೂಡ ಕ್ರೆಟಾ ನೋಡ್ತೀರ ನೋಡಿ. ಲೈಕ್ ಎಷ್ಟೊಂದು ಜನ ಕ್ರೆಟಾ ಬೇಕು ಅಂತಂದರೆ ನೋಡಿ, ಕ್ರೆಟಾ ಇಲ್ಲ ಒಂದು ಇದೆ ವೈಟ್ ಕಲರು, ಚೆನ್ನಾಗಿದೆ ನಿಮಗೆ. ಸೊ ಸರ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 9,60,000 ಸರ್ ನೆಗೋಷಿಯಬಲ್. ಓಕೆ ನೋಡಿ 9,60,000 ಹೇಳಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಕ್ರೀಟಾದಲ್ಲಿ ಡೀಸೆಲ್ ಬೇಕಂದ್ರೂ ಇದು ಅವೈಲೇಬಲ್ ಇದೆ ಸರ್, ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ ನೋಡಿ ಕ್ರೆಟಾ ಡೀಸೆಲ್ ವೇರಿಯಂಟ್ ಕೂಡ ಇದೆ ನಿಮಗೆ. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟ್ ಅಲ್ಲ? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ ನೋಡಿ ಇದು ಪೆಟ್ರೋಲ್ ವೇರಿಯಂಟ್. ನಿಮಗೆ ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಡೀಸೆಲ್ ಕೂಡ ಅವೈಲಬಿಲಿಟಿ ಇದೆ ನಿಮಗೆ. ಸೊ ನಿಮ್ಗೆ ಯಾವ ಥರ ವೆಹಿಕಲ್ಸ್ ಬೇಕು ಕೂಡ ಅದನ್ನು ಕೂಡ ಅರೇಂಜ್ ಮಾಡಿಸ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಇನೋವಾ ಇದೆ. ಸೊ ಈ ಇನೋವಾ ಡೀಟೇಲ್ಸ್ ಇದೆ ಸರ್? ಸರ್ ಇದು 2014 ಮಾಡಲ್ ಸರ್, ಸೆಕೆಂಡ್ ಓನರು, ಕಿಲೋಮೀಟರ್ 1,17,000 ನೋಡಿದೆ. ಓಕೆ ವಿ ವೇರಿಯಂಟ್ ಸರ್ ಇದು. ಓಕೆ ಟಾಪ್ ಎಂಡ್ ವೇರಿಯಂಟ್ ಹೌದು. ಸೊ ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ಕೂಡ ಸರ್ ಇಂಟೀರಿಯರ್ಸ್ ಏನು ಬರ್ಬೋದು ಸರ್? ಸರ್ ಇಂಟೀರಿಯರ್ಸ್ ನಿಮಗೆ ಸ್ಟೇರಿಂಗ್ ಕಂಟ್ರೋಲಿಂಗು, ಶೋರೂಮ್ ಸಿಸ್ಟಮ್ ಬರುತ್ತೆ ಇದರಲ್ಲಿ, ಏರ್ ಬ್ಯಾಗ್ಸು, 7 ಸೀಟರ್ ವೆಹಿಕಲ್ ಸರ್. ಓಕೆ 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್, ಸೀಟ್ ಕವರ್ಸ್ ಎಲ್ಲ ಶೋರೂಮ್ದೇ ಇದು. ತುಂಬಾ ಚೆನ್ನಾಗಿದೆ ಸರ್, ರನ್ನಿಂಗ್ ಎಲ್ಲ ಕಂಡೀಷನ್. ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್? ಡೀಸೆಲ್ ಸರ್, ಡೀಸೆಲ್. ಇನೋವಾ ಎಲ್ಲ ಡೀಸೆಲ್ ಸರ್ ಬರೋದು. ಓಕೆ ನೋಡಿ ಇನೋವಾ ಇದು ಡೀಸೆಲ್ ವೇರಿಯಂಟ್ ನಿಮಗೆ. ಮೈಲೇಜ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು 13 to 14 ಮುಂದೆ ಬರುತ್ತೆ ನಿಮಗೆ ಹೈವೇಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 13.5 ನೆಗೋಷಿಯಬಲ್ ಸರ್. ಓಕೆ ನೋಡಿ 13.5 lakhs ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು Volkswagen Vento ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ಇದು 2012 ಮಾಡಲ್ ಸರ್. ಓನ್ಲಿ 60,000 ಕಿಲೋಮೀಟರ್ ಮಾತ್ರ ಓಡಿದೆ. ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. ಇನ್ನೂ 100 ಕಿಲೋಮೀಟರ್ ಓಡಿಲ್ಲ ಟೈರ್ ಹಾಕಿನೋ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೈಲೈನ್ ಸರ್, ಟಾಪ್ ಎಂಡ್. ಓ ಟಾಪ್ ಎಂಡ್ ವೇರಿಯಂಟ್ ನಿಮಗೆ ಹೈಲೈನ್. ಸೊ ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಪೆಟ್ರೋಲ್ ವೇರಿಯಂಟ್ ನಿಮಗೆ. ಇದಕ್ಕೂ ಕೂಡ ಇಂಟೀರಿಯರ್ಸ್ ಸರ್ ಇದಕ್ಕೆ? ಇಂಟೀರಿಯರ್ಸ್ ಎಲ್ಲ ನಿಮ್ಗೆ ಆಪ್ಷನ್ ಇದು ಫುಲ್ ಟಾಪ್ ಎಂಡ್ ಸರ್. ಇದು ಸ್ಟೇರಿಂಗ್ ಕಂಟ್ರೋಲಿಂಗು, ಇನ್ಬಿಲ್ ಸಿಸ್ಟಮು, ಪವರ್ ವಿಂಡೋಸು, ಮಿರರ್ ಕಂಟ್ರೋಲಿಂಗು,
ಲೆದರ್ ಸೀಟ್ ಕವರ್ಸ್ ಇದೆ ಸರ್ ಶೋರೂಮ್ನಿಂದ ಇದು. ಓಕೆ ನಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ, ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಹೌದು, ಇನ್ಸೂರೆನ್ಸು ಇನ್ನು 5 ಮಂತ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಫಸ್ಟ್ ಪಾರ್ಟಿ. ಓಕೆ ಓಕೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ನಿಮಗೆ ರನ್ ಆಗಿದೆ. ಹೌದು ಸರ್, ರನ್ನಿಂಗ್ ಅಲ್ಲಿ ಇದೆ ನಿಮಗೆ. ಇದು ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್? ಪೆಟ್ರೋಲ್ ಸರ್ ಇದು. ಓಕೆ ನೋಡಿ, ಪೆಟ್ರೋಲ್ ವೇರಿಯಂಟ್ ನಿಮಗೆ. ಸರ್ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 4,75,000 ಸರ್ ನೆಗೋಷಿಯಬಲ್. ಓಕೆ ನೋಡಿ, 4,75,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸಿಡಾನ್ ವೆಹಿಕಲ್ ನೋಡ್ತೀರಾ ನೋಡಿ, ಚೆನ್ನಾಗಿದೆ ನಿಮಗೆ. ವೆಂಟೋ ಒಂದ್ರೆ ಬೆಸ್ಟ್ ಡೀಲ್ ತಗೊಂಡೋಗಿ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಬ್ರೆಜಾ ಇದೆ. ಸೊ ಈ ಬ್ರೆಜಾ ಡೀಟೇಲ್ಸ್ ಇದೆ ಸರ್. ಸರ್ ಬ್ರಿಜಾ 18 ಮಾಡಲ್ ಸರ್ ಇದು, 2018 ಸಿಂಗಲ್ ಅನ್ನೋರು ZA ಪ್ಲಸ್ ಡಬಲ್ ಕಲರ್ ಸರ್ ಇದು, ಬ್ಲ್ಯಾಕ್ ಅಂಡ್ ಆರೆಂಜ್. ಓಕೆ ಓಕೆ ನೋಡಿ, ಡಬಲ್ ಡ್ಯೂಯಲ್ ಕಲರ್ ವೆಹಿಕಲ್ ನಿಮಗೆ. ಇದು ಚೆನ್ನಾಗಿದೆ ನಿಮಗೆ. ಕೂಡ AC ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಸೊ ಇಂಟೀರಿಯರ್ಸ್ ಏನೇ ಬರ್ಬೋದು ಸರ್ ಇದಕ್ಕೆ? ಸರ್ ಇದು ಫುಲ್ ಟಾಪ್ ಏನು ಸರ್, ನಿಮ್ಗೆ ಶೋರೂಮ್ದು ಇನ್ಬಿಲ್ ಸಿಸ್ಟಮ್ ಬರುತ್ತೆ, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಇರುತ್ತೆ ಅದರಲ್ಲಿ. 2 ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸು, ಮಿರರ್ ಕಂಟ್ರೋಲಿಂಗ್ ಆಟೋಮೆಟಿಕ್ಕು, ಲೆದರ್ ಸೀಟ್ ಕವರ್ಸು. ಓಕೆ ನೋಡ್ಬೋದು, ಲೆದರ್ ಸೀಟ್ಸ್ ಕವರ್ಸ್ ವಿತ್ ವೆಂಟಿಲೇಟರ್ ಸೀಟ್ಸ್ ಇದೆ ನಿಮಗೆ. ಡೀಸೆಲ್ ಸರ್, ಫುಲ್ ಟಾಪ್ ಏನು ಸರ್ ಇದು, ZA ಪ್ಲಸ್ ಫುಲ್ ಟಾಪ್ ಏನು ಸರ್ ಇದು? ಹೌದು ಡೀಸೆಲ್. ಓಕೆ ನೋಡಿ, ಡೀಸೆಲ್ ವೇರಿಯಂಟ್ ನಿಮಗೆ. ZDI ಪ್ಲಸ್ ಬೇರೆ ಇದು ನಿಮಗೆ, ಫುಲ್ ಟಾಪ್ ಎಂಡ್ ವೇರಿಯಂಟ್ ನಿಮಗೆ. ಸೊ ಇದು ಮೈಲೇಜ್ ಕೂಡ ಆಲ್ಮೋಸ್ಟ್ ಲೈಕ್ ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದು? ಸರ್ ಆರಾಮಾಗಿ ಒಂದು 18 ಬರುತ್ತೆ ಸರ್. ನೋಡಿ ಆಲ್ಮೋಸ್ಟ್ 18 ಬರುತ್ತೆ ನಿಮಗೆ ಮೈಲೇಜು, ಚೆನ್ನಾಗಿದೆ ನಿಮಗೆ. ಸೊ ಬಾಡಿ ಲೈನ್ ಕೂಡ ಒಳ್ಳೆ ಮೇಂಟೈನ್ ಆಗಿದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 10,25,000 ಸರ್ ನೆಗೋಷಿಯಬಲ್. ಓಕೆ ನೋಡಿ, 10,25,000 ಹೇಳಿ ನಮ್ಮ ಹತ್ರ ಇನ್ನೂ ಬ್ರೀಜಾ 3 ವೆಹಿಕಲ್ಸ್ ಡೀಸೆಲ್ ಇದೆ ಸರ್. ಓಕೆ ಓಕೆ ನೋಡಿ, ಇನ್ನೂ ಅವೈಲಬಿಲಿಟಿ ಇದೆ ನಿಮಗೆ ಬ್ರೀಜಾ. ಯಾವ ಕಲರ್ ಬೇಕು ಅದ್ರ ಕಲರ್ ಅವೈಲಬಿಲಿಟಿ ಇದೆ ಸರ್? ಆರೆಂಜ್ ಇದೆ, ಯೆಲ್ಲೋ ಇದೆ, ಮೆರೂನ್ ಕಲರ್ ಇದೆ, ಓಕೆ ವೈಟ್ ಕಲರು ಇದೆ. ಓಕೆ ನೋಡಿ, 4 ವೇರಿಯಂಟ್ ಇದೆ ನಿಮಗೆ. ಲೈಕ್ ಈ ಕಲರ್ ಇಲ್ಲ ಅಂದ್ರೆ ಬೇರೆ ಕಲರ್ ಬೇಕು ಅಂದ್ರೆ ಅದು ಕೂಡ ತರಿಸ್ಕೊಡ್ತಾರೆ ನಿಮಗೆ. ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ಸ್ ಬೇಕಂದ್ರೆ ಬ್ರೀಜಾ ಇದೆ, ಡೀಸೆಲ್ ಇದೆ, ಆಟೋಮೆಟಿಕ್ ಇದೆ, ಆಟೋಮೆಟಿಕ್ ಕೂಡ ಇದೆ ನಿಮಗೆ. ಬಂದರೆ ನಿಮ್ಗೆ ಯಾವ ಥರ ವೆಹಿಕಲ್ಸ್ ಬೇಕೋ ಆ ಥರ ಬಂದು ವೆಹಿಕಲ್ಸ್ ತೊಗೊಂಡು ಹೋಗ್ಬೋದು ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ವರ್ಣ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ವರ್ಣ 2014 ಮಾಡಲ್ ಸರ್, ಡೀಸೆಲ್ SX 1.6 ಇದು, ಸೆಕೆಂಡ್ ಓನರ್ ಸರ್ ಇದು. 65,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಓಕೆ, 65,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ನೋಡ್ಬೋದು. ಸೊ ಚೆನ್ನಾಗಿದೆ ನಿಮಗೆ ಇದು ಕೂಡ. ಸರ್ ಇಂಟೀರಿಯರ್ಸ್ ಏನೇನು ಬರ್ಬೋದು ಸರ್ ಇದಕ್ಕೆ? ಇದು SX ಸರ್, ಟಾಪ್ ಎಂಡ್ ಸೇಮ್ ಎಲ್ಲ ಆಪ್ಷನ್ಸು ಬರುತ್ತೆ ಇದರಲ್ಲಿ. 2 ABS ಏರ್ ಬ್ಯಾಗ್ಸ್ ಬರುತ್ತೆ, ABS, ಓಕೆ ಇನ್ಬಿಲ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಸರ್. ಓಕೆ ನೋಡ್ಬೋದು, ಚೆನ್ನಾಗಿದೆ ನಿಮಗೆ. ಲೈಕ್ ಸಿಡಾನ್ ವೆಹಿಕಲ್ ನೋಡ್ತಾರೆ ನೋಡಿ, ಸಿಡಾನ್ ವೆಹಿಕಲ್ ಇದೆ ನಿಮಗೆ ಇಲ್ಲಿ ವರ್ಣ. ಸೊ ಇದು ಕೂಡ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಬಾಡಿ ಲೈನ್ ಕೂಡ ಚೆನ್ನಾಗಿದೆ ನಿಮಗೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಬ್ಯಾಕ್ ಸೈಡ್ ಸರ್ ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್? ಡೀಸೆಲ್ ಸರ್, ಡೀಸೆಲ್ ಜೀರೋ. ಓಕೆ, ಡೀಸೆಲ್ ವೇರಿಯಂಟ್ ನಿಮಗೆ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ 6,40,000 ಸರ್ ನೆಗೋಷಿಯಬಲ್. ಓಕೆ ನೋಡಿ, 6,40,000 ಹೇಳ್ತಾರೆ, ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ಇವಾಗ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಈ ಸ್ವಿಫ್ಟ್ ಡಿಸೈರ್ ಡೀಟೇಲ್ಸ್ ಸರ್ 2016 ಮಾಡಲ್ ಸರ್, ಸಿಂಗಲ್ ಓನರ್ VDI ಡೀಸೆಲ್ ಇದು. ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್, ಶೋರೂಮ್ ಸರ್ವಿಸಿಂಗ್ ಆಗಿ 2,000 ಕಿಲೋಮೀಟರ್ ಓಡಿದೆ. ಓಕೆ, 69,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು. ಓಕೆ ನೋಡಿ, ಜಸ್ಟ್ 69,000 ಅಷ್ಟೇ ನೀವು. ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಸರ್ ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್? ಡೀಸೆಲ್ ಸರ್, VDI. ಓಕೆ ಓಕೆ, VDI ಡೀಸೆಲ್ ವೇರಿಯಂಟ್ ನಿಮಗೆ. ಸೊ ಇದಕ್ಕೂ ಕೂಡ ಇಂಟೀರಿಯರ್ಸ್ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಇಂಟೀರಿಯರ್ಸು ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ ಶೋರೂಮಿಂದು. ಇನ್ಬಿಲ್ ಸಿಸ್ಟಮು, 4 ಪವರ್ ವಿಂಡೋಸು, ABS ಬರುತ್ತೆ, AC ಕಂಟ್ರೋಲಿಂಗು, ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. AC ಪೋರ್ಷನ್, ಪವರ್ ವಿಂಡೋಸ್ ಎಲ್ಲ ಹೌದು ಎಲ್ಲ ಇದೆ ಸರ್ ಗಾಡಿ. ಶೋರೂಮ್ ಸರ್ವಿಸಿಂಗ್ ಆಗಿ 2,000 ಕಿಲೋಮೀಟರ್ ಓಡಿದೆ ಸರ್. ಓಕೆ ನೋಡಿ, ಜಸ್ಟ್ 2,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಸರ್ವಿಸ್ ಆಗಿ. ಇವಾಗ ಸರ್ವಿಸ್ ಆಗಿ ಬಂದಿರೋದು ಲೈಕ್ ಆಲ್ಮೋಸ್ಟ್ 2,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಬಾಡಿ ಲೈನ್ ಕೂಡ ಎಲ್ಲ ಚೆನ್ನಾಗಿದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 6,85,000 ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, 6,85,000 ಹೇಳಿ ಇಲ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಹೋಂಡಾ ಜಾಸ್ ಇದೆ. ಸೊ ಈ ಹೋಂಡಾ ಜಾಸ್ ಡೀಟೇಲ್ಸ್ ಇದೆ ಸರ್? ಸರ್ 2016 ಮಾಡಲ್ ಸರ್, ಇದು V ವೇರಿಯಂಟ್ 1.2 ಇಂಜಿನ್, ಆಟೋಮೆಟಿಕ್ ಸರ್ ಇದು ವೆಹಿಕಲ್. ಓಕೆ, ಆಟೋಮೆಟಿಕ್ ವೇರಿಯಂಟ್. ಹೌದು, ಆಟೋಮೆಟಿಕ್ ವೇರಿಯಂಟ್. 58,000 ಓಡಿದೆ ಸರ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ನಿಮಗೆ. ಲೈಕ್ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ 68,000 ಸರ್. ಹೌದು ಸರ್, 68,000 ನೋಡಿದೆ ಸರ್. ಸೊ ಇದಕ್ಕೆ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? ಇಂಟೀರಿಯರ್ ಇದರಲ್ಲೂ ಸಿಸ್ಟಮ್, ಇನ್ಬಿಲ್ ಸಿಸ್ಟಮ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ABS, ಸ್ಟೇರಿಂಗ್ ಕಂಟ್ರೋಲಿಂಗು ಎಲ್ಲ ಬರುತ್ತೆ ಸರ್ ಆಪ್ಷನ್. ನೋಡಿ, LCD ಸ್ಕ್ರೀನ್ ಕೂಡ ಅವೈಲಬಿಲಿಟಿ ಇದೆ ನಿಮಗೆ ಇದರಲ್ಲಿ. ಲೆದರ್ ಸೀಟ್ ಕವರ್ಸು ಹಾಕಿದ್ದಾರೆ ಸರ್ ಇದರಲ್ಲೂ. ಓಕೆ ನೋಡ್ಬೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು ರನ್ನಿಂಗ್ ಇದೆ. ಸೊ ನೋಡ್ಬೋದು, ಚೆನ್ನಾಗಿದೆ ನಿಮಗೆ ಗಾಡಿ ಕೂಡ. ಎಲ್ಲೋ ಬಾಡಿ ಒಳ್ಳೆ ಮೇಂಟೈನ್ ಆಗಿದೆ ನಿಮಗೆ. ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ ನಿಮಗೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ವೆಹಿಕಲ್ 6,90,000 ಸರ್, ನೆಗೋಷಿಯಬಲ್. ಓಕೆ ನೋಡಿ, 6,90,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಆನ್ ದಿ ಟೇಬಲ್ ಬನ್ನಿ, ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ಬಿಟ್ಟು ಒಳ್ಳೆ ಡೀಲಲ್ಲಿ ತೊಗೊಂಡೋಗಿ ವೆಹಿಕಲ್ಸ್ನ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು i10 ಇದೆ. ಸೊ i10 ಡೀಟೇಲ್ಸ್ ಇದೆ ಸರ್ ಇದು? ಸರ್ ಗ್ರ್ಯಾಂಡ್ i10 2017 ಮಾಡಲ್ ಸರ್, ಸ್ಪೋರ್ಟ್ಸ್ ಆಪ್ಷನಲ್ ಇದು. ಓಕೆ, ಓನ್ಲಿ 38,000 ಮಾತ್ರ ಓಡಿದೆ, ಪೆಟ್ರೋಲ್ ಗಾಡಿ. ಜಸ್ಟ್ 38,000. ಹೌದು, ಶೋರೂಮ್ ಟೈರ್ಸ್ ಇದೆ ಸರ್, ಇನ್ನು ಶೋರೂಮ್ ಟೈರ್ಸ್ ಇನ್ನೂ ಚೇಂಜ್ ಆಗಿಲ್ಲ. ಓಕೆ ಓಕೆ ನೋಡಿ, ಶೋರೂಮ್ ಮೇಂಟೈನ್ ವೆಹಿಕಲ್ ನಿಮಗೆ ಇದು ಕೂಡ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು ನಿಮಗೆ, ಚೆನ್ನಾಗಿದೆ ನಿಮಗೆ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಿಮಗೆ ಲೈಕ್ ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ. ಸೊ ನೋಡ್ಬೋದು, ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ನಿಮಗೆ.
ಸೊ ಇಂಟೀರಿಯರ್ಸ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್ ಇಂಟೀರಿಯಲ್ಸ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಪವರ್ ವಿಂಡೋಸು, ಮಿರರ್ ಕಂಟ್ರೋಲಿಂಗು, ಇನ್ಬಿಲ್ ಸಿಸ್ಟಮು, AC, ಓಕೆ ಶೋರೂಮ್ ಸೀಟ್ ಕವರ್ಸ್ ಸರ್ ಇರೋದು. ಓಕೆ ಸರ್ ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್? ಪೆಟ್ರೋಲ್ ಸರ್, ಪೆಟ್ರೋಲ್. ಸೊ ಮೈಲೇಜ್ ಅಂದರೆ ಎಷ್ಟು ಬರ್ಬೋದು ಸರ್ ಇದು? ಮೈಲೇಜ್ ಅರೌಂಡ್ 18 ಬರುತ್ತೆ ಸರ್, 15 to 18 ಬರುತ್ತೆ. ಓಕೆ ನೋಡಿ 15 to 18 ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಲೈಕ್ ಐಟನ್ ನೋಡ್ತಿರೋ ನೋಡಿ, ಗ್ರ್ಯಾಂಡು, ಲೈಕ್ ಚೆನ್ನಾಗಿದೆ ನಿಮಗೆ ಲುಕ್ ಕೂಡ ಗಾಡಿದು. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 5,50,000 ಸರ್, ನೆಗೋಷಿಯಬಲ್. ಓಕೆ ನೋಡಿ 5,50,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ತಾ ಇದ್ದಾರೆ. ಇದು ಬಂದ್ರೆ ನಿಮಗೆ 1.2 ಲೀಟರ್ ಇಂಜಿನ್ ಬೇರೆ ನಿಮಗೆ ವೆಹಿಕಲ್, ಒಳ್ಳೆ ಪವರ್ ಇರುತ್ತೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ವರ್ಣ ಇದೆ ವೈಟ್ ಕಲರ್. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ವರ್ಣ ಫ್ಲೂಯಿಡ್ ಸರ್, ಡೀಸೆಲ್ 2019 ಮಾಡಲ್ ಇದು, SX 1.6 SX ಸರ್ ಇದು. 65,000 ನೋಡಿದೆ ಸರ್, ಸಿಂಗಲ್ ಓನರ್. 65,000 ನೋಡಿದೆ, ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸಿಂಗಲ್ ಓನರ್ ಸರ್. ಓಕೆ ನೋಡಿ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ವರ್ಣ ಚೆನ್ನಾಗಿದೆ ನಿಮಗೆ ವೈಟ್ ಕಲರು. ಸೊ ಇದು ಬಂದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್? ಡೀಸೆಲ್ ಸರ್, ಡೀಸೆಲ್. ತುಂಬಾ ಜನ ವರ್ಣದಲ್ಲಿ ಡೀಸೆಲ್ ಕೇಳ್ತಾ ಇರ್ತಾರೆ. ಹೌದು, ಡೀಸೆಲ್ ವೇರಿಯಂಟ್ ಸರ್ ಇದು. ಸೊ ಡೀಸೆಲ್ ವೇರಿಯಂಟ್ ನೋಡ್ಬೋದು, ಮ್ಯಾಗ್ವಿಲ್ ಎಲ್ಲ ಇರುತ್ತೆ ನಿಮಗೆ, ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಗಾಡೀಲಿ, ಲೈಕ್ 4 ವೀಲ್ಸ್ ಕೂಡ ಹೊಸ ಟೈರ್ಸ್ ಇದೆ ನಿಮಗೆ. ಸೊ ಚೆನ್ನಾಗಿದೆ ನಿಮಗೆ, ಮೇಂಟೈನ್ ಆಗಿದೆ ನಿಮಗೆ ವೆಹಿಕಲ್ಸ್ ಕೂಡ. ಸೊ ನೋಡಿ ಒಳ್ಳೆ ಕಂಡೀಷನ್ ಇರೋ ವೆಹಿಕಲ್ ಬೇರೆ ನಿಮಗೆ. ಸೊ ಇಂಟೀರಿಯರ್ಸ್ ಕೂಡ ತೋರಿಸಿ ನಿಮಗೆ. ಸೊ ಇಂಟೀರಿಯರ್ಸ್ ಏನು ಬರ್ಬೋದು ಸರ್? ಸರ್ ಇಂಟೀರಿಯರ್ಸ್ ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಇನ್ಬಿಲ್ಟ್ ಶೋರೂಮ್ ಟಚ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಓಕೆ ಮಿರರ್ ಕಂಟ್ರೋಲಿಂಗು, ಲೆದರ್ ಸೀಟ್ ಕವರ್ಸ್ ಶೋರೂಮಿಂದ ಹಾಕಿರೋದು ಸರ್ ಇದು. ಸೊ ನೋಡ್ಬೋದು ಲೈಕ್ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ನಿಮಗೆ. ಎಲ್ಲ ವೆಹಿಕಲ್ಸ್ ಕೂಡ ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ ನಿಮಗೆ. ಲೆದರ್ ಸೀಟ್ಸಲ್ಲಿ ಎಲ್ಲೂ ವೇರಿಯಂಟರ್ ಕೂಡ ಆಗಿಲ್ಲ ನಿಮಗೆ. ಸೊ ವೈಟ್ ಕಲರ್ ನೋಡ್ತಿರೋ ನೋಡಿ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 11,65,000 ಸರ್, ನೆಗೋಷಿಯಬಲ್. ಓಕೆ ನೋಡಿ 11,65,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ಈಗ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಸೊ ಈ ಸ್ಯಾಂಟ್ರೋ ಡೀಟೇಲ್ಸ್ ಇದೆ ಸರ್? ಸರ್ ಸ್ಯಾಂಟ್ರೋ 2007 ಮಾಡಲ್ ಸರ್ ಇದು, ಸೆಕೆಂಡ್ ಓನರು. ಕಿಲೋಮೀಟರ್ 84,000 ನೋಡಿದೆ ಸರ್. 1000 ಕಿಲೋಮೀಟರ್ ಸರ್ವಿಸಿಂಗ್ ಆಗಿ 1000 ಕಿಲೋಮೀಟರ್ ಓಡಿದೆ ಗಾಡಿ. ಜಸ್ಟ್ 1000 ಅಷ್ಟು ನಿಮಗೆ ಡ್ರೈವನ್ ಆಗಿದೆ ಸರ್ವಿಸ್ ಆಗಿ. ಸೊ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. ಸೊ ಈ ವೆಹಿಕಲ್ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದು? ಸರ್ ಇದರಲ್ಲಿ 2 ಪವರ್ ವಿಂಡೋಸ್ ಬರುತ್ತೆ, ಈ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಸರ್ ಇದು. AC ಕಂಟ್ರೋಲಿಂಗು ಆಪ್ಷನ್ ಎಲ್ಲ ಇದೆ. ಓಕೆ ನೋಡಿ AC ಪವರ್ ಸ್ಟೇರಿಂಗ್, ಫ್ರಂಟ್ ಟೈಪ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಗಾಡಿ ಚೆನ್ನಾಗಿದೆ ನಿಮಗೆ. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಮೈಲೇಜ್ ಕೂಡ ಅಲ್ಲಿ ಆಲ್ಮೋಸ್ಟ್ ಲೈಕ್ 18+ ಬಂದೇ ಬರುತ್ತೆ ನಿಮಗೆ. ಸೊ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಸೊ ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ ಕೇಳ್ತಿದ್ದು ಸ್ಯಾಂಟ್ರೋ ಬೇಕು ಅಂತ, ಇಲ್ಲೊಂದು ಸ್ಯಾಂಟ್ರೋ ಇದೆ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 1,90,000 ಸರ್, ನೆಗೋಷಿಯಬಲ್. ಓಕೆ ನೋಡಿ 1,90,000 ಹೇಳಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಬಂದರೆ ಒಂದು ಟೇಬಲ್ ಕುತ್ಕೊಂಡ್ರೆ ಒಳ್ಳೆ ಡೀಲ್ ತೊಗೊಂಡೋಗಿ. ಓಕೆ ಸರ್. ಸೊ ನಮ್ಮ ಮುಂದೆ ಇನ್ನೊಂದು ವರ್ಣ ಇದೆ. ಸೊ ಇದು ವರ್ಣ ಡೀಟೇಲ್ಸ್ ಇದೆ ಸರ್? ಸರ್ ವರ್ಣ 2012 ಮಾಡಲ್ ಸರ್, ಸೆಕೆಂಡ್ ಓನರ್, E+ ಪೆಟ್ರೋಲ್ ಇದು. ಓಕೆ ಶೋರೂಮ್ ಡೀಸೆಲ್ ವೇರಿಯಂಟ್, ಇವಾಗ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಇದು ಸರ್ ಇದು ಮ್ಯಾಗ್ವಿಲ್ಸ್ ಶೋರೂಮ್ ಎಕ್ಸ್ಟ್ರಾ ಹಾಕ್ಸಿರೋದು ಸರ್. ಇದು ನ್ಯೂ ಮಾಡಲ್, ನ್ಯೂ ಮ್ಯಾಗ್ವಿಲ್ಸ್ ಇದು. ಓಕೆ SX E+ ಇದು ಪೆಟ್ರೋಲ್. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇಂಟೀರಿಯರ್ಸ್ ಲೆದರ್ ಸೀಟ್ ಕವರ್ಸ್ ಇದೆ, ಸಾರಿ ಸೀಟ್ ಕವರ್ಸ್ ಶೋರೂಮ್ ಇದು. ಈ ಸಿಸ್ಟಮ್ ಎಕ್ಸ್ಟ್ರಾ ಸಿಸ್ಟಮ್ ಹಾಕ್ಸ್ಕೊಂಡಿರೋ ಸರ್ ಇದು. ಪವರ್ ಸ್ಟೇರಿಂಗು, AC ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. 4 ಪವರ್ ವಿಂಡೋಸು ಬರುತ್ತೆ. ಓಕೆ ನೋಡಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, LCD ಸ್ಕ್ರೀನ್ ಎಲ್ಲ ಇದೆ ನಿಮಗೆ. ಇದು ಕೂಡ ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 5,50,000 ಸರ್, ನೆಗೋಷಿಯಬಲ್. ಓಕೆ ನೋಡಿ 5,50,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಇದು ಒಂದು ಪೆಟ್ರೋಲ್ ವೇರಿಯಂಟ್ ನಿಮಗೆ. ಹೌದು. ಓಕೆ ಸರ್. ಸೊ ಇವಾಗ ನಮ್ಮ ಮುಂದೆ ಒಂದು ಟಾಟಾ ನೆಕ್ಸಾನ್ ಇದೆ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಇದು. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಟಾಟಾ ನೆಕ್ಸಾನ್ 1819 ರಿಜಿಸ್ಟ್ರೇಷನ್ ಸರ್ ಇದು. ಸಿಂಗಲ್ ಓನರ್, XZ+ ಪೆಟ್ರೋಲ್ ಇದು. ಮ್ಯಾನ್ಯುವಲ್ ವೆಹಿಕಲ್ ಸರ್ ಇದು. ಕಿಲೋಮೀಟರ್ 32,000 ಓಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ ಜಸ್ಟ್ 32,000 ಅಷ್ಟು ನಿಮಗೆ. 32,000 ಮಾತ್ರ ಓಡಿದೆ ಸರ್. ಸೊ ಇದಕ್ಕೆ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಇಂಟೀರಿಯರ್ ಶೋರೂಮ್ ಇನ್ಬಿಲ್ ಸಿಸ್ಟಮ್ ಬರುತ್ತೆ ಇದು. ಹ್ಯಾಂಡ್ರೆಡ್ ಟೈಪ್ ಇದು. ಪವರ್ ಸ್ಟೇರಿಂಗ್ ಕಂಟ್ರೋಲಿಂಗು, ಪವರ್ ವಿಂಡೋಸು, ಮಿರರ್ ಕಂಟ್ರೋಲಿಂಗ್ ಎಲ್ಲ ಇದೆ ಸರ್ ಇದರಲ್ಲಿ. ಲೆದರ್ ಸೀಟ್ ಕವರ್ಸ್ ಎಲ್ಲ ಶೋರೂಮ್ ಸೀಟ್ ಕವರ್ಸ್. ಓಕೆ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ಕೂಡ ನೋಡ್ಬೋದು ವೆಲ್ ಮೇಂಟೈನ್ ಆಗಿದೆ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಸರ್ ಈ ಮೈಲೇಜ್ ಅಂದರೆ ಎಷ್ಟು ಬರ್ಬೋದು ಸರ್ ಈ ವೆಹಿಕಲ್? ಸರ್ ಮೈಲೇಜ್ ಅರೌಂಡ್ 15 ಬರುತ್ತೆ ಸರ್ ಇದು. ಓಕೆ ನೋಡಿ 15 ಬರುತ್ತೆ ನಿಮಗೆ ಮೈಲೇಜು. ಸೊ ಟಾಟಾ ನೆಕ್ಸಾನ್ ಫಸ್ಟು ನೋಡ್ತಾ ಇರೋದು ನಾನು ಶೋರೂಮಲ್ಲಿ, ಸೆಕೆಂಡ್ಸ್ ಇದರಲ್ಲಿ ಯೂಸ್ ಕಾರ್ಸಲ್ಲಿ. ಸೊ ನೋಡಿ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ ನಿಮಗೆ. ಸೊ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಇದು 9,25,000 ಸರ್, ನೆಗೋಷಿಯಬಲ್. ಓಕೆ 9,25,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಇನೋವಾ ಇದೆ. ಸೊ ಈ ಇನೋವಾ ಡೀಟೇಲ್ಸ್ ಇದೆ ಸರ್? ಸರ್ ಇನೋವಾ ಕ್ರಿಸ್ಟಾ ಇದು GX ಸರ್ ಇದು. 2018 ಮಾಡಲ್ಲು. ಓಕೆ 90,000 ನೋಡಿದೆ ಸರ್ ಇದು. 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್. ಹೌದು ಸರ್, ಹೌದು ಸರ್ 8 ಸೀಟ್ರು. ಸೊ ನೋಡ್ಬೋದು ಸರ್. ಇಂಟೀರಿಯರ್ ಸರ್ ಇದಕ್ಕೆ? ಸರ್ ಇಂಟೀರಿಯಲ್ಸ್ ನಿಮಗೆ ಎಲ್ಲ ಬರುತ್ತೆ ಸರ್ ಇದು ಆಪ್ಷನಲ್ಲಿ. ಓಕೆ ನೋಡಿ ಚೆನ್ನಾಗಿದೆ ನಿಮಗೆ. ಬಾಡಿ ಲೈನ್ ಕೂಡ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಕ್ರಿಸ್ಟಾ ನೋಡ್ತಾರೆ ನೋಡಿ. ಸೊ ಇಂಟೀರಿಯರ್ಸ್ ಕೂಡ ನಿಮಗೆ ನೋಡ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ವಿತ್ LCD ಸ್ಕ್ರೀನ್ ಎಲ್ಲ ಬರುತ್ತೆ ನಿಮಗೆ.
ಸೊ 8 ಸೀಟರ್ ವೆಹಿಕಲ್ ಲೈಕ್ ಬೇರೆದೆಲ್ಲ ಲೈಕ್ 7 ಸೀಟರ್ ಬರುತ್ತೆ, ಇದೆಲ್ಲ 8 ಸೀಟರ್ ವೆಹಿಕಲ್ಸ್ ನಿಮಗೆ. ಸೊ ನೀವು ಇದು ಕೂಡ ಮೇಂಟೆನೆನ್ಸ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ತುಂಬ ಜನ ಒಬ್ಬರು ಬ್ಲ್ಯಾಕ್ ಕಲರ್ ಬೇಕಂತ ಹುಡುಕ್ತಾ ಇರ್ತಾರೆ ಇನ್ನೋ ಕ್ರಿಸ್ಟಾದಲ್ಲಿ. ಬ್ಲ್ಯಾಕ್ ಕಲರ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೋಡಿ ಅವೈಲೇಬಲ್ ಇದೆ. ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ, ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ. ಬಾಡಿ ಲೈನ್ ಕೂಡ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ ನಿಮಗೆ ಬಾಡಿ ಲೈನ್ ಕೂಡ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 18,50,000 ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ 18 ಲ್ಯಾಕ್ ಹೇಳ್ತಾ 18,50,000 ನೆಗೋಷಿಯಬಲ್. ಓಕೆ ನೋಡಿ 18,50,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾ ನಿಮಗೆ ಅಂದರೆ ಬೆಸ್ಟ್ ಡೀಲ್ ತೊಗೊಂಡೋಗ್ಬೋದು ವೆಹಿಕಲ್ನ. ಸೊ ನೋಡೋಕ್ಕಂತೂ ಮಸ್ತಾಗಿದೆ ನಿಮಗೆ ವೆಹಿಕಲ್. ಓಕೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈ ಶೋರೂಮ್ ಎಷ್ಟು ವರ್ಷದಿಂದ ಇದೆ ಸರ್? ಸರ್ ಈ ಶೋರೂಮ್ ಒಂದು 15 ಇಯರ್ಸಿಂದ ಇದೆ, ಬಟ್ ಇಲ್ಲಿಲ್ಲ. JP ನಗರಲ್ಲಿತ್ತು, ಡಾಲ್ಮಿಯಾ ಸಿಗ್ನಲ್ ಪಕ್ಕದಲ್ಲಿ SLV ಕಾರ್ ವರ್ಲ್ಡ್ ಅಂತ. ಫಸ್ಟ್ 2007 ಇದೆ ನಮ್ಮದು. ಇಡೀ ಸೌತಲ್ಲಿ ನಮ್ಮದೇ ದೊಡ್ಡದಾಗಿದ್ದು. ಈಗ ಅದನ್ನ ಲಾಸ್ಟ್ ಇಯರ್ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಇದು ನೇಮ್ ಚೇಂಜ್ ಮಾಡಿದ್ವಿ, ಸುಪ್ರೀಂ ಕಾರ್ ವರ್ಲ್ಡ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಕಾರ್ಸ್ ಅವೈಲಬಿಲಿಟಿ ಇದೆ. ಮತ್ತು ನಮ್ಮಲ್ಲಿ ಕ್ವಾಲಿಟಿ ಕಾರ್ಸ್ ಮಾತ್ರ ಸೇಲ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮಗೆ ವಾರಂಟಿ ಸಿಗುತ್ತೆ. 3 ಮಂತ್ಸ್ವರೆಗೆ ಕೊಡ್ತಾ ಇದ್ದೀವಿ. ಇಂಜಿನು, ಗೇರ್ ಬಾಕ್ಸು, ಡಿಫರೆನ್ಸಲ್ಲಿ ಇವು. ಮಿಕ್ಕಿದ ಆಯಿಲ್ ಚೇಂಜಿಂಗ್ ಸರ್ವಿಸ್ ಎಲ್ಲ ಕಸ್ಟಮರ್ ಅದೇನಿದೆಯೋ ಅದು ಜನರಲ್ ಆಗಿ ಪೇಯ್ಡ್ ಸರ್ವಿಸ್ ಬರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನು ಜನರಲ್ ಆಗಿ ನಾವು ಕೊಡೋ ಗಾಡಿಗಳು ನೋಡಿಬಿಟ್ಟು ವಿತೌಟ್ ಆಕ್ಸಿಡೆಂಟು ಆಮೇಲೆ ಕಿಲೋಮೀಟರ್ಸ್ ಎಲ್ಲ ಚೆಕ್ ಮಾಡಿ ತೊಗೊತೀವಿ. ಕಂಪ್ನಿಯಲ್ಲಿ ಒಬ್ಬೊಬ್ರು ಏನು ಮಾಡಿರ್ತಾರೆ, ಆಚೆ ಸರ್ವಿಸಿಂಗ್ ಮಾಡಿರ್ತಾರೆ, ಟ್ಯಾಂಪರಿಂಗ್ ಅವೆಲ್ಲ ಇರ್ತಾವೆ. ಆ ಥರ ಗಾಡಿಗೆ ತಗೊಂಡಲ್ಲ ನಾವು. ಏನಿದ್ರು ನೀಟಾಗಿರೋದು, ಕಂಪನಿಯಲ್ಲಿ ಮೇಂಟೈನ್ ಆಗಿರೋದು, ಆಮೇಲೆ ಕಿಲೋಮೀಟರ್ ಜೆನ್ಯೂನ್ ಆಗಿರೋದನ್ನು ನೋಡಿ ತೊಗೊತಾ ಇದ್ದೀವಿ ವೆಹಿಕಲ್ಸು. ನಮ್ಮಲ್ಲಿ ಇರೋ ನಿಮ್ ನೋಡಿದಿರಾ ಕ್ವಾಲಿಟಿ ನೀಟಾಗಿ ಶೋರೂಮ್ ಮಾಡಿದೀವಿ. ಹೌದು ಸರ್, ಕ್ಲೀನಾಗಿ ಎಲ್ಲೋ ಬಾಡಿ ಲೈನ್ ಕೂಡ ಚೆನ್ನಾಗಿತ್ತು ನಿಮ್ಮ ವೆಹಿಕಲ್ಸ್ ಕೂಡ. ಆಲ್ಮೋಸ್ಟ್ ಲೈಕ್ ಎಲ್ಲದಕ್ಕೂ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಮ ವೆಹಿಕಲ್ಸ್ ಗೆ. ಹೌದು. ಆಮೇಲೆ ವೆಹಿಕಲ್ ನಾವು ಕೊಡಬೇಕಾದ್ರೆ ಕಸ್ಟಮರ್ ಖುಷಿ ಆಗಬೇಕು. ಹೌದು ಸರ್. ನಾವು ಏನೋ ಒಂದು ಕಾರ್ ಕೊಡ್ತೀವಿ ಲಾಭ ಮಾಡೋಣ ಅಂತ ಇಲ್ಲ, ನಮಗೆಲ್ಲ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಜೆನ್ಯೂನ್ ಕಸ್ಟಮರ್ಸ್ ಇದ್ದಾರೆ, ಸುಮಾರು 1000 ಕಾರ್ ಸೇಲ್ ಮಾಡಿದ್ದೀವಿ ನಾವು. ಸೊ ನಮ್ಮ ಹಳೆ ಡೀಟೇಲ್ಸ್ ಕಸ್ಟಮರ್ಸೇ ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ವ್ಯಾಪಾರನೂ ಚೆನ್ನಾಗಿದೆ ನಮಗೆ. ಸೊ ಅದೇ ಗ್ಯಾರಂಟಿ ಕೇಳ್ತಾರೆ. ಜನರಲ್ ಆಗಿ ನಾವು ಇಷ್ಟು ಕೊಡ್ತಾ ಇದೀವಿ. ಇನ್ನೂ ಬೇಕು ಅಂದರೆ 1 ಇಯರ್ವರೆಗೂ ಟೈ ಅಪ್ ಮಾಡಿ ಕೊಡ್ತೀವಿ. ಎಕ್ಸ್ಟ್ರಾ ಸಮ್ ಸ್ಮಾಲ್ ಅಮೌಂಟ್ ಇರುತ್ತೆ, ಅದು ಪೇ ಮಾಡಿಕೊಂಡ್ರೆ ಅದೂ ಅವ್ರಿಗೆ 100% ಜೆನ್ಯೂನ್ ಆಗೋಗುತ್ತೆ. ಸೊ ಇನ್ನು ಬೇರೆ ಅಂದರೆ ನಮ್ಮಲ್ಲಿ ಈಗ ನಿಮಗೆ ಈ HSR ಈ ನಮ್ಮದು ಅಡ್ರೆಸ್ ಹೇಳ್ಬಿಡ್ತೀನಿ. ಸೊ ಇದು HSR 7th ಸೆಕ್ಟರ್, ಇದು 5th ಮೈನು, ಸಲಾಪುರಿಯ ಆಪೋಸಿಟೇ ಸುಪ್ರೀಂ ಕಾರ್ ವರ್ಲ್ಡ್ ಅಂತ. ಸೊ ಬೋರ್ಡ್ ಎಲ್ಲ ನೀವು ಇದು ಮಾಡಿರ್ತೀರಾ. ಕಾರ್ಗಳು ನಾವು ಜೆನ್ಯೂನ್ ಆಗಿರ್ತೇವೆ, ಯಾಕಂದ್ರೆ ಇಲ್ಲೇನು ಡಸ್ಟ್ ಇಷ್ಟು ಏನು ಬರಲ್ಲ. ಒಳಗಡೆ ನ್ಯೂ ವೆಹಿಕಲ್ ಶೋರೂಮ್ ಥರ ಮಾಡಿದ್ದೀವಿ. ಸೊ ನೀಟಾಗಿರ್ತದೆ ಕಾರ್ಗಳು. ನಿಮಗೆ ಯಾವುದೇ ರೀತಿಯಿಂದ ಆಕ್ಸಿಡೆಂಟ್ ಗಾಡಿ ಅಂತ ನಾವು ತಗೊಂಡಲ್ಲ, ಅದೊಂದು ನಮ್ದು ಮೇನ್ ಕಾನ್ಸೆಪ್ಟ್. ಯಾಕಂದ್ರೆ ಇವಾಗ ಕೊಡ್ತೀವಿ ಕಸ್ಟಮರ್ಗೆ, ನಾಳೆ ದಿವಸ ನಮ್ಮ ಹತ್ರನೇ ಬಂದ್ಬಿಟ್ಟು ಸರ್ ಏನ್ ಸರ್ ಹಿಂಗ ಅಂತ ಹೇಳಿದ್ರೆ ನಮಗೂ ಒಂದು ತೊಂದರೆ ಆಗುತ್ತೆ, ಬ್ಯಾಡ್ ನೇಮ್ ಬರುತ್ತೆ. ಸೊ 10 ಗಾಡಿ ಸೇಲ್ ಆಗಲಿ ಪರವಾಗಿಲ್ಲ ನಮಗೆ. ಸೊ ನೀಟ್ ವೆಹಿಕಲ್ಸ್ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಬನ್ನಿ, ನಮ್ಮ ಹಳೆ ಕಸ್ಟಮರ್ಸ್ ಇದ್ದೀರಾ. ಆಮೇಲೆ ಎಲ್ಲ ಒಂದು ಒಳ್ಳೆ ಸರ್ವಿಸ್ ಕೊಡ್ತೀವಿ. ಕಸ್ಟಮರ್ಗಳೇ ನಮ್ಗೆ ದೇವ್ರ ಥರ, ಅವರಿಲ್ಲ ಅಂದರೆ ನಾವಿಲ್ಲ. ಸೊ ಅದರಿಂದ ಅವ್ರಿಗೇನು ಬೇಕು ಸರ್ವಿಸ್ ನಾವು ಕೊಡ್ತೀವಿ. ಸೊ ಬಂದು ತಗೊಳ್ಳಿ. ರೇಟ್ಗಳು ಅಷ್ಟೇ ರೀಸನಬಲ್. ಯಾಕಂದರೆ ಈಗ ಮಾರ್ಕೆಟಲ್ಲಿ OLX, ಕಾರ್ 24 ಅಂತ ಇವೆಲ್ಲ ಬಂದಿರೋದ್ರಿಂದ ಸ್ಪಿನ್ನಿ. ಸೊ ಈಗ ಜನರಲ್ಲ ಕಸ್ಟಮರು ನೆಟ್ಟಲ್ಲಿ ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು ಪ್ರೈಸ್ ಇದೆ, ಏನು ಬೈ ಮಾಡ್ಬೋದು ಏನು ಅಂತ. ನಮಗಂತೂ ಚೆನ್ನಾಗಿ ಕಸ್ಟಮರ್ಸ್ ಗೊತ್ತು. ಮುಂಚೆ ಆ ಥರ ಇರಲಿಲ್ಲ, ಬಟ್ ಈಗೆಲ್ಲ ಈಸಿ ಆಗೋಗಿದೆ. ಸೊ ಮತ್ತು ಸೇಲ್ಸೂ ಅಷ್ಟೇ, ಪ್ರತಿಯೊಂದು ರೇಟೆಲ್ಲ ಅಲ್ಲೇ ನೋಡ್ಕೊತಾರೆ. ಕಿಲೋಮೀಟರ್ ವೈಸ್ ಏನು ರೇಟ್ ಕೇಳಬೇಕಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ನಾವು ಸಜೆಸ್ಟ್ ಮಾಡ್ತೀವಿ ಸರ್ ಹಿಂಗೆ ಹೋಗಿ, ಯಾಕಂದ್ರೆ ತುಂಬ ಹಳೆ ಗಾಡಿಗಳಿಗೆ ಹೋಗ್ಬೇಡಿ, ಜಾಸ್ತಿ ಓಡಿರ್ತವೆ, ಪ್ರಾಬ್ಲಮ್ಸ್ ಬರುತ್ತೆ. ಸ್ವಲ್ಪ ಲೆಸ್ ಕಿಲೋಮೀಟರ್ ಇರೋದು. ಅಬ್ಸರ್ವ್ ಮಾಡಿ ಸರ್, ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ 2016 ಮೇಲೆ ಇರೋ ಮಾಡೆಲ್ಸ್ ಇರೋದು ನಿಮ್ಮ ಹತ್ರ. ಹೌದೌದು. ಯಾಕಂದ್ರೆ ಅದು ಕೂಡ ಒಳ್ಳೆ ಯೂಸ್ಫುಲ್ ಆಗುತ್ತೆ ತಗೊಳೋದಕ್ಕೆ. ಹೌದೌದು ಸರ್. ಆಮೇಲೆ ಲೈಕ್ ಕಮಿಷನ್ ಏನಾದ್ರು ಇದೆ ಸರ್ ನಮ್ಗೆ? 100% ಸರ್. ನಾವು ಕಸ್ಟಮರ್ ವೆಹಿಕಲ್ಸ್ ತಗೊಂತೀವಿ, ಕಸ್ಟಮರ್ಸ್ ಟು ಕಸ್ಟಮರ್ ಕೊಡ್ತೀವಿ. ಸೊ ಅದರಲ್ಲಿ ನಮಗೆ ಆಫೀಸ್ ಮೇಂಟೈನ್ ಮಾಡಬೇಕಲ್ವಾ, ಆಫೀಸ್ ಕಮಿಷನ್ ಅಂತ ಇರುತ್ತೆ, ಅದು ತಗೊತೀವಿ. RTO ಚಾರ್ಜಸ್ ಸ್ಮಾಲ್ ಅಮೌಂಟ್ ಇರುತ್ತೆ, ಅದು ತಗೊತೀವಿ. ಸೊ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಲೋನ್ ಫೆಸಿಲಿಟೀಸ್ ಲೋನ್ ನಿಮಗೆ ಅಪ್ ಟು 90-95% ವರೆಗೂ ಲೋನ್ ಮಾಡಿಕೊಡ್ತಾ ಇದ್ವಿ. ಈಗ ಒಂದು 5-6 ಬ್ಯಾಂಕ್ಸ್ ಟೈಅಪ್ ಇದೆ ನಮಗೆ. ಕೋಟಕ್, HDFC, ICICI ಎಲ್ಲ ಬ್ಯಾಂಕ್ಸು ಇದೆ. ಸೊ ಇದರಲ್ಲಿ ನಮಗೆ ಕಸ್ಟಮರ್
ಇದು ಏನಂದರೆ ಪ್ರೊಫೈಲ್ ಮೇಲೆ ಹೋಗುತ್ತೆ. ಓಕೆ ಅವರು ಜೆನ್ಯೂನ್ ಆಗಿ ಸಿಬಿಲ್ ಗಿಬಿಲ್ ಇಲ್ಲ ಅಂತ ಹೇಳಿದ್ರೆ 95% ಲೋನ್ ಮಾಡಿಬಿಡ್ತೀವಿ. ಓಕೆ ಸೊ ಬೇರೆ ಕಸ್ಟಮರ್ಸ್ಗೆ ಸ್ವಲ್ಪ ಸಿಬಿಲ್ ಅದು ಇದು ಅಂತಂದರೆ ಪ್ರೈವೇಟಲ್ಲೂ ಮಾಡಿಕೊಡ್ತೀವಿ, ಆಪ್ಷನ್ ಇದೆ. ಓಕೆ ಸೊ ಅವ್ರಿಗೇನು ಲೋನ್ ಮಾಡಿ ಕೊಡಬೇಕು, ಒಂದು ಬ್ಯಾಂಕ್ ಇಲ್ಲಾಂದರೆ 2-3 ಬ್ಯಾಂಕಲ್ಲಿ ಟ್ರೈ ಮಾಡಿಬಿಟ್ಟು ಅವ್ರಿಗೆ 100% ಲೋನ್ ಮಾಡಿಸಿ ಗಾಡಿಗೆ ಕೊಡ್ತೀವಿ. ಓಕೆ ಸರ್, ಬೇರೆ ಬೆಂಗಳೂರು ಕಸ್ಟಮರ್ಸ್ ಮಾತ್ರ ಲೈಕ್ ಥ್ರೂಔಟ್ ಕರ್ನಾಟಕ ಸರ್ ನಮ್ಮ ಹತ್ರ ಥ್ರೂಔಟ್ ಕರ್ನಾಟಕ ಬರ್ತಾ ಇದ್ದಾರೆ. ಓಕೆ ಸೊ ಎಲ್ಲ ಕಡೆಯಿಂದನೂ ನಮ್ಮಲ್ಲಿ ಕಾರ್ಸ್ ತಗೊಂಡಿದ್ದಾರೆ. ಈ ಕಡೆ ರೂರಲ್, ಆನೇಕಲ್ಲು, ಕೋಲಾರ, ಸೊ ಎಲ್ಲ ಕಡೆ ಮಂಗಳೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆಯಿಂದ ಬರ್ತಾರೆ ನಮ್ಮ ಹತ್ರ ಕಸ್ಟಮರ್ಸು. ಓಕೆ ಎಲ್ಲ ಕಡೆಯಿಂದ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಓಕೆ ಸರ್. ಸೊ ಥ್ಯಾಂಕ್ ಯು ಸರ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.